ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸಾಮ್ ದ ಡೇಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಇರುವಂತದ್ದು ಬಹಳ ಬೇಗನೆ ಕಂಡಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಬಹಳ ಕಡಿಮೆ ಟೈಮ್ ಇರೋದರಿಂದ ನೀವು ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಬೇಕಾಗುತ್ತೆ. ಅದ್ರ ಜೊತೆಗೆ 100% ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಏನು ನಾವು ಬೆಸ್ಟ್ ಪ್ಲಾನ್ ಅನ್ನ ಮಾಡ್ಕೋಬೇಕು ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಯಾವ ಸಬ್ಜೆಕ್ಟ್ ಗೆ ಹೆಚ್ಚು ಗಮನವನ್ನು ಕೊಡಬೇಕು, ಆಮೇಲೆ ಯಾವ ರೀತಿ ಅದನ್ನ ಓದ್ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಓಕೆ, ಅದ್ರ ಜೊತೆಗೆ ಏನಾದ್ರು ಮತ್ತೆ ನಿಮಗೆ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861927838 ನಂಬರ್ ಇದೆ. ಕಾಲ್ ಮಾಡೋಕ್ಕಿಂತಲೂ ಇದು ವಾಟ್ಸ್ಆಪ್ ನಂಬರ್ ಇರೋದ್ರಿಂದ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ಎಕ್ಸಾಮ್ಗೆ ರಿಲೇಟೆಡ್ ಇರುವಂತಹ ಎಲ್ಲವೂ ಕೂಡ. RRB ಗ್ರೂಪ್ ಡಿ ಎಕ್ಸಾಮ್ ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ದೊಂದಿಗೆ ನೀವು ನಿಮ್ಮ ಸ್ಕೋರ್ ಅನ್ನ 100ರಲ್ಲಿ 80+ ಸ್ಕೋರ್ ಅನ್ನ ಮಾಡಬಹುದಾಗಿದೆ. ಇದರಲ್ಲಿ ನಿಮ್ಗೆ ಈ ಕೋರ್ಸ್ ದಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. ಚಾಪ್ಟರ್ ವೈಸ್ ಇರ್ತೈತಿ. ಎಲ್ಲವೂ ಕೂಡ ನಿಮ್ಗೆ ಡಿಟೇಲ್ ಆಗಿ ಬೇಸಿಕ್ ದಿಂದ ತಿಳಿಸಿಕೊಟ್ಟಿರುವಂತಹ ಚಾಪ್ಟರ್ಸ್ ಗಳು ಕ್ಲಾಸಸ್ ಗಳು ಇದರಲ್ಲಿ ಸಿಗ್ತಾ ಇದಾವೆ. ಅದ್ರ ಜೊತೆಗೆ ನಿಮ್ಗೆ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್ 10 ಕಂಡಕ್ಟ್ ಮಾಡ್ತಾ ಇದೇವಿ. ಅದ್ರ ಜೊತೆಗೆ ಎಲ್ಲಾ ಶಿಫ್ಟ್ ಗಳ ಕ್ವಶನ್ ಪೇಪರ್ ಮತ್ತು ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇದು ಆಕ್ಚುಲಿ ಫೀಸ್ ಕಂಪ್ಲೀಟ್ ಕೋರ್ಸ್ ಅದು 1500 ಇದೆ. ಬಟ್ ನಿಮ್ಗೆ ಆಫರ್ ಫೀಸ್ ಅಲ್ಲಿ ನಾವು 999 ರುಪೀಸ್ ಅಲ್ಲಿ ಕೊಡಾಕತ್ತೇವಿ. ಬೇಗನೆ ನೀವು ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಕೋರ್ಸ್ ಅನ್ನ ಹೇಗ್ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ, ಗ್ರೂಪ್ ಡಿ ಅಂತ ಹೇಳಿ, ಗ್ರೂಪ್ ಡಿ 2026 ಅಂತ ಒಂದು ಮೆಸೇಜ್ ಮಾಡಿದ್ರಿ ಅಂತಂದ್ರ ನಾವು ನಿಮಗೊಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ಫೀಸ್ ಪೇಡ್ ಆದ್ಮೇಲೆ. ಇದಾದ್ಮೇಲೆ ನಾವು ಎಲ್ಲ ಕ್ಲಾಸಸ್ ಗಳ ವಿಡಿಯೋಸ್, PDF ನೋಟ್ಸ್, ಏನೆಲ್ಲ ಸ್ಟಡಿ ಮಟೀರಿಯಲ್ ಇರ್ತೈತಿ ಎಲ್ಲವೂ ಕೂಡ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಇದನ್ನ ಶೇರ್ ಮಾಡ್ತಾ ಇದ್ದೇವೆ. ಓಕೆನಾ? ಬೇಗನೆ ಈ ಕ್ಲಾಸಸ್ ತೆಗೆದುಕೊಂಡು ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ನಡೆಸ್ರಿ. ಯಾಕಂದ್ರೆ ಕಡಿಮೆ ಟೈಮ್ ಇರೋದರಿಂದ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗುತ್ತೆ. ಯಾವ್ದು ಸಬ್ಜೆಕ್ಟ್ ಅನ್ನ ಮಿಸ್ ಮಾಡ್ಕೋಬಾರ್ದಾಗಿದೆ. ಯಾಕಂತಂದ್ರೆ ಒಂದ್ ಸಬ್ಜೆಕ್ಟ್ ಅನ್ನ ನೀವು ಬಿಟ್ರಿ ಅಂತಂದ್ರೆ ಬಹಳ ಲಾಸ್ ಆಗ್ತೈತಿ, ನಿಮ್ಮ ಸ್ಕೋರ್ ಆಗಂಗಿಲ್ಲ. ಈಗ ನಾವು 2026ರ ಎಕ್ಸಾಮ್ ಡೇಟ್ ಯಾವಾಗ ನೋಡೋಣ. 2026ರ ಎಕ್ಸಾಮ್ ಡೇಟ್ ನೋಡ್ಬೇಕು ಅಂತಂದ್ರೆ ಇಲ್ಲಿರುವಂತ ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಇದು 2026ರ RRB ದವರು ಫೆಬ್ರವರಿದಿಂದ ಮೇ ವರೆಗೆ ಬಿಡುಗಡೆ ಮಾಡಿರುವಂತ ಒಂದು ಕ್ಯಾಲೆಂಡರ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಜೂನ್ 2026ಕ್ಕೆ ಮತ್ತೆ ಒಂದು ಹೊಸದಾಗಿರುವಂತಹ ಕ್ಯಾಲೆಂಡರ್ ಬಿಡುಗಡೆ ಆಗುತ್ತೆ. ಈ ಒಂದು ಕ್ಯಾಲೆಂಡರ್ ದಲ್ಲಿ ಬಹಳಷ್ಟು ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೇವಿ ಈ ಮಂತ್ ದಲ್ಲಿ ಅಂತ ಹೇಳಿದ್ರು. ಎಲ್ಲವೂ ಕೂಡ ಈ ಕ್ಯಾಲೆಂಡರ್ ಪ್ರಕಾರನ ಎಲ್ಲಾ ಏನು ಅಂತಂದ್ರೆ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ಈಗ NTPC ಯ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ನಡೀತಾ ಇದೆ. ಇದನ್ನ ಅವರು ಮಾರ್ಚ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ತಿಂಗಳಲ್ಲಿ ಇದು ನಡೀತಾ ಇದೆ. ಈ ಎಕ್ಸಾಮ್ ಇರುವಂತದ್ದು 16 ಮಾರ್ಚ್ ದಿಂದ 27 ಮಾರ್ಚ್ ವರೆಗೆ ಈ ಎಕ್ಸಾಮ್ ನಡೀತಾ ಇರುವಂತದ್ದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ನಡೆಯುವಂತದ್ದು ಯಾವುದು NTPC ಅಂಡರ್ ಗ್ರಾಜುಯೇಟ್. ಇದನ್ನ ಏಪ್ರಿಲ್ ಮೇ ದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏಪ್ರಿಲ್ ಮೇ ದಲ್ಲಿ ಅಂಡರ್ ಗ್ರಾಜುಯೇಟ್ ದ NTPC ಎಕ್ಸಾಮ್ ಕೂಡ ಇವರು ಮಾಡ್ತಾರೆ. ಇದಾದ್ಮೇಲೆ ಜೂನ್ ತಿಂಗಳಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಒಂದು ಹೊಸದಾಗಿರುವಂತಹ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಆ ಕ್ಯಾಲೆಂಡರ್ ಪ್ರಕಾರ ನಾವು ನೋಡೋದಾದ್ರೆ ಈಗ ಇಲ್ಲಿ NTPC ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್ ಲೆವೆಲ್ ಏಪ್ರಿಲ್ ಮೇ ವರೆಗೆ ಮುಗಿದು ಅಂತಂದ್ರ ನಿಮ್ಮ ಈ ಎಕ್ಸಾಮ್ಸ್ ಗಳು ಇರುವಂತದ್ದು ಜೂನ್ 2026 ಇದರಲ್ಲಿ ನಿಮ್ಗ ಲಾಸ್ಟ್ ವೀಕ್ ಕೊನೆಯ ವಾರದಿಂದ ಸ್ಟಾರ್ಟ್ ಆಗಬಹುದು. ಆಮೇಲೆ ಜುಲೈದಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಮುಗಿತಾವೆ. ಜುಲೈ 2026ಕ್ಕೆ ಮುಗಿತಾವೆ. ಹಾಗಾದ್ರೆ ನೀವು ಪ್ರಿಪರೇಷನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವಂತದ್ದು ಯಾವ್ದು, ಈಗ ಮಾರ್ಚ್ ಇದೆ, ಮಾರ್ಚ್ 22ನೇ ತಾರೀಕು. ಇದರಲ್ಲಿರುವಂತಹ ಒಂದು 8 ದಿನ, ಮಾರ್ಚ್ 8 ದಿನಗಳು ನಿಮ್ಮ ಹತ್ರ ಇದಾವು. ಏಪ್ರಿಲ್ 30 ಏಪ್ರಿಲ್ ಮೇ, ಓಕೆ, ಆಮೇಲೆ ಜೂನ್ ಒಂದು 30 ದಿನಗಳನ್ನ ಹಿಡೀರಿ. ಹೀಗೆ ಮಾಡಿ ಅಪ್ರಾಕ್ಸಿಮೇಟ್ಲಿ 90ರಿಂದ 100 ದಿನಗಳು ನಿಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಈ ಎಕ್ಸಾಮ್ಗೆ ಟೈಮ್ ಇದೆ. ಇದು ಸಫಿಶಿಯೆಂಟ್ ಆಗಿರುವಂತಹ ಟೈಮ್ ಇದೆ. ಈ ಟೈಮ್ ದೊಳಗೆ ನೀವು ಈ ಎಲ್ಲ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಕೋಬಹುದು. ಯಾವ್ಯಾವ ಸಬ್ಜೆಕ್ಟ್ಸ್ ಗಳು, GK ದಲ್ಲಿ ಬಹಳಷ್ಟು ಸಬ್ಜೆಕ್ಟ್ ಗಳು ಬರ್ತಾವೆ. ಇದರಲ್ಲಿ ಹಿಸ್ಟ್ರಿ ಬರ್ತೈತಿ, ಎಕನಾಮಿ, ಜಿಯೋಗ್ರಫಿ, ಪೊಲಿಟಿ ಬರ್ತೈತಿ. ಓಕೆ, ಅದನ್ನೆಲ್ಲ ಓದ್ಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಬರ್ತೈತಿ, ಎಲ್ಲ ಓದ್ಬೇಕು. ಇದ್ರ ಜೊತೆಗೆ ಮ್ಯಾಥ್ಸ್ ಇರ್ತೈತಿ, ಆಮೇಲೆ ರೀಸನಿಂಗ್, ಸೈನ್ಸ್,
ಸೈನ್ಸ್ ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇದನ್ನೆಲ್ಲವೂ ಕೂಡ ಏನ್ ಮಾಡ್ಬೇಕು, ಓದ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕವರ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗ 90 ದಿವಸಗಳ ಟೈಮ್ ಇದಾವೆ. ಸೊ ನಮ್ಮ ಹತ್ರ ಇರುವಂತದ್ದು ಏನ್ ಪ್ಯಾಕೇಜ್ ಇದೆ, ಇದು 90 ದಿನಗಳ ಒಳಗಡೆ ನಿಮ್ಮ ಸಿಲೆಬಸ್ ಮುಗಿಸಿ ಕೊಡ್ತೈತಿ. ಈ ಪ್ಯಾಕೇಜ್ ತಗೊಂಡ್ರಿ ಅಂತಂದ್ರ ನೀವು ಡೈಲಿ 3 ಗಂಟೆ, ಎಷ್ಟ ಬಾಳ ನಾವು 10 ಗಂಟೆ ಹೇಳಕತ್ತಿಲ್ಲ, ಡೈಲಿ 3 ಗಂಟೆ ಏನ್ ಮಾಡ್ಬೇಕು ಅಂತಂದ್ರೆ ವಿಡಿಯೋಸ್ ಗಳನ್ನ ನೋಡ್ಬೇಕಾಗುತ್ತೆ. ಡೈಲಿ 3 ಗಂಟೆ ವಿಡಿಯೋಸ್, 3 ಗಂಟೆ ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ PDF ಕೂಡ ಇರುತ್ತೆ, ಬಟ್ ನೋಟ್ಸ್ ನಿಮ್ಮದೇ ಆಗಿರುವಂತ ತಯಾರು ಮಾಡಿದ್ರೆ ಬೆಟರ್. ಆಮೇಲೆ ಡೈಲಿ 2 ಗಂಟೆ ಏನು ಅಂತಂದ್ರೆ ರಿವಿಷನ್ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಆಗಿ ಡೈಲಿ ನೀವು 8 ಗಂಟೆ ಸ್ಟಡಿ ಮಾಡ್ಲೇಬೇಕು ಈ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ. ಇಷ್ಟು ನೀವು ಡೈಲಿ ಮಾಡ್ರಿ ಅಂತಂದ್ರ ಇದು ನಿಮ್ಗ 90 ದಿನಗಳ ಒಳಗಡೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಎಲ್ಲ ಸಿಲೆಬಸ್ ಮುಗಿಸ್ತೈತಿ. ಎಲ್ಲ ಸಿಲೆಬಸ್ ಮುಗಿಸ್ತೀರಿ ನೀವು. ರೆಕಾರ್ಡೆಡ್ ಕ್ಲಾಸಸ್ ಇರೋದರಿಂದ ನಿಮ್ಗೆ ಬರೇ 3 ಗಂಟೆ ನೋಡ್ಬೇಕು ಅಂತ ಏನ್ ಇರಂಗಿಲ್ಲ. ನೀವು ಎಷ್ಟು ಬೇಕಾದಷ್ಟು ಗಂಟೆ ಕ್ಲಾಸಸ್ ಗಳನ್ನ ನೋಡಿ, ಇದಕ್ಕಿಂತ ಹೆಚ್ಚು ಕೂಡ ನೀವು ಟೈಮ್ ತಗೊಂಡು ನೀವು ಸ್ಟಡಿ ಮಾಡಿರ ಅಂತಂದ್ರ 90 ಯಾಕ 60 ದಿನಗಳ ಒಳಗಡೆನೆ ನಿಮ್ಮ ಸಿಲೆಬಸ್ ಮುಗಿತೈತಿ. ಹೌದಾ? ಸೊ ಇದ್ರ ಡಬಲ್ ಮಾಡ್ರಿ, 45 ದಿವಸ ಒಳಗ್ ಮುಗಿತೈತಿ. ಈ ರೀತಿ ನೀವು ಆರಾಮಾಗಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಉಳಿದಿರುವಂತ ಟೈಮ್ ಅನ್ನ ಏನು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅವುಗಳನ್ನ ರಿವಿಷನ್ ಮಾಡ್ತಾ ಹೋಗ್ರಿ. ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ. ಸೊ ಅದ್ರ ಸಲುವಾಗಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಓನ್ಲಿ 999 ರುಪೀಸ್ ಅಲ್ಲಿ ಕೊಡಾಕತ್ತೇವಿ. ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಇಷ್ಟೆಲ್ಲಾ ಕ್ಲಾಸಸ್, ಇಷ್ಟೆಲ್ಲಾ PDF ನೋಟ್ಸ್ ಎಲ್ಲೂ ಕೂಡ ನಿಮಗೆ ಸಿಗಂಗಿಲ್ಲ. ಸೊ ಹಾಗಾಗಿ ಬೇಗನೆ ಈ ನಂಬರ್ಗೆ ಮೆಸೇಜ್ ಮಾಡ್ರಿ, ಗ್ರೂಪ್ ಡಿ 2026 ಅಂತ ಹೇಳಿ 8861927838. ಇದು ನಮ್ಮ ವಾಟ್ಸ್ಆಪ್ ನಂಬರ್ ಆಗಿದೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇತ್ತು, 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಈ ಎಕ್ಸಾಮ್ ರಿಸಲ್ಟ್ ಏಪ್ರಿಲ್ ಎಂಡ್ ವರೆಗೆ ಬರುವಂತಹ ಚಾನ್ಸಸ್ ಇದೆ. ಏಪ್ರಿಲ್ ಎಂಡ್ ವರೆಗೆ ನಿಮ್ಮ ಈ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಆಮೇಲೆ ಕಟ್ ಆಫ್ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲ ನೀವು ಬೇರೆ ಬೇರೆ ಕಡೆ ನೋಡಿರ್ತೀರಿ, ಅಲ್ಲಿ 50-60 ಮಾರ್ಕ್ಸ್ ತಗೊಂಡಿದ್ರೆ ನಿಮ್ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟಂತೂ ನನಗಂತೂ ಅನಿಸ್ತಾ ಇಲ್ಲ. ಸೊ 70ರಿಂದ 75 ಪ್ಲಸ್ ನಿಮ್ಗೆ ಮಾರ್ಕ್ಸ್ ಇದ್ದು ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗಬಹುದು. ಯಾರು ಕೂಡ ಹೇಳಂಗಿಲ್ಲ ಆಗತೈತೆ ಅಂತೇಳಿ. ಬಟ್ ನಾನು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಇಷ್ಟು ಇತ್ತು ಅಂತಂದ್ರೆ ನೀವು ಸೇಫ್ ಝೋನ್ ಒಳಗೆ ಇರ್ತೀರಿ. ಯಾವ್ದೇ ಝೋನ್ ಒಳಗೆ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮ ಸೆಲೆಕ್ಷನ್ ಆಗ್ತೈತಿ, ಈ ರೇಂಜ್ ಒಳಗೆ ನಿಮ್ಮ ಮಾರ್ಕ್ಸ್ ಇದ್ದು ಅಂತಂದ್ರೆ. ಓಕೆನಾ? ಸೊ ಇದು ಇಷ್ಟು ಮಾಹಿತಿ. ಏಪ್ರಿಲ್ ಎಂಡ್ ವರೆಗೆ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ. ಸೊ ಎಕ್ಸಾಮ್ ಬಗ್ಗೆ ಗೊತ್ತಾಯ್ತು, ಡೇಟ್ ಬಗ್ಗೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ 90 ನಿಮಿಷದಲ್ಲಿ 100 ಕ್ವಶನ್ಸ್ ಗಳನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಆಮೇಲೆ ಯಾವ ರೀತಿ ನಮ್ಮ ಪ್ರಿಪರೇಷನ್ ಇರ್ಬೇಕು ಅಂತೇಳಿ. ಹೌದಾ? ಇಲ್ಲಿ ಹೇಳಿದ್ನಲ್ಲ, ಏನು 100% ನಮ್ಮ ಸೆಲೆಕ್ಷನ್ ಈ ಸಲ ಆಗ್ಬೇಕಂತಂದ್ರೆ ಏನ್ ಪ್ಲಾನ್ ಮಾಡ್ಕೋಬೇಕು ನಾವು. ಮೊದಲನೇದಾಗಿ ನಾವು ಪ್ಲಾನ್ ಮಾಡ್ಕೋಬೇಕಾಗಿರುವಂತದ್ದು ಏನು ಅಂತಂದ್ರೆ, ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಂದೇ ಪಾಯಿಂಟ್ ಏನು ಅಂತಂದ್ರೆ, ಮೊದಲು ನೀವು ಏನ್ ಮಾಡ್ಬೇಕು, ಸಿಲೆಬಸ್ ಅನ್ನ ಏನ್ ಮಾಡ್ರಿ, ಕಂಪ್ಲೀಟ್ ಮಾಡ್ಕೊಡ್ರಿ. ಸಿಲೆಬಸ್ ಅನ್ನ ಏನ್ ಮಾಡ್ರಿ, ಮೊದಲನೇದಾಗಿ ಕಂಪ್ಲೀಟ್ ಮಾಡ್ಲೇಬೇಕು. ಇದರಲ್ಲಿ ನೋಡ್ರಿ, ಸೈನ್ಸ್ ದಿಂದ 25 ಕ್ವಶನ್, ಮ್ಯಾಥ್ಸ್ ದಿಂದ 25, ರೀಸನಿಂಗ್ ದಿಂದ 30, GK ದಿಂದ 20, ಅದರಲ್ಲಿ ಕರೆಂಟ್ ಅಫೇರ್ಸ್ 8ರಿಂದ 10 ಕ್ವಶನ್ಸ್ ಇರ್ತವೆ. ಸೊ ಇದೆಲ್ಲ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಮೊದಲು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಡ್ರಿ. ಸೈನ್ಸ್ ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಓದ್ಕೊಡ್ರಿ. ಮ್ಯಾಥ್ಸ್ ದಲ್ಲಿ ಒಂದು 20ರಿಂದ 25 ಟಾಪಿಕ್ಸ್ ಬರ್ತಾವ, ಅವನ್ನೆಲ್ಲ ಚೆನ್ನಾಗಿ ಓದ್ಕೊಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ರೀಸನಿಂಗ್ ದಲ್ಲಿ ಕೂಡ ಒಂದು 20ರಿಂದ 25 ಟಾಪಿಕ್ಸ್ ಬರ್ತಾವ, ಅವನ್ನೆಲ್ಲ ಒಂದ್ಸಲ ನೋಡ್ಕೊಂಡ್ರೆ ಸಾಕು, ರೀಸನಿಂಗ್ ಈಸಿ ಆಗಿ ಆಗುತ್ತೆ. ಆಮೇಲೆ GK ದೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಏನ್ ಮಾಡ್ರಿ, ನೀವು ಜೂನ್ 2025ರಿಂದ ಎಕ್ಸಾಮ್ ಬರೋವರೆಗೂ ಕೂಡ ಏನ್ ಮಾಡ್ರಿ, ನೀವು ಕರೆಂಟ್ ಅಫೇರ್ಸ್ ಅನ್ನ ಓದ್ಕೊಡ್ರಿ. ಜೂನ್ 2025ರಿಂದ ಓದ್ಕೋಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಮಾಡ್ಬೇಕು. ಇಷ್ಟು ಟಾರ್ಗೆಟ್ ಇಟ್ಕೊಂಡು ನೀವು ಏನು ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಮಾಡಿದ್ರ ಅಂತಂದ್ರೆ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗ್ತತಿ. ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ನಾ ಹೇಳಿದ್ದೆ 90 ನಿಮಿಷದಲ್ಲಿ 100 ಕ್ವಶನ್ಸ್ ಗಳನ್ನ ಯಾವ ರೀತಿ ಟೈಮಿಂಗ್ ಗಳನ್ನ ಕೊಡ್ಬೇಕಂತ ಹೇಳಿ. ಅದ್ರದ್ದು ವಿಡಿಯೋ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಒಂದು ಮೆಸೇಜ್ ಬರ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ 90 ನಿಮಿಷದಲ್ಲಿ 100 ಕ್ವಶನ್ಸ್ ಗಳನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಗಳಿಗೆ ಎಷ್ಟೆಷ್ಟು ಟೈಮ್ ಕೊಡ್ಬೇಕು, ಆಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಗಳಿಗೆ ನಾವು ರೈಟ್ ಮಾರ್ಕ್ ಮಾಡಿದ್ರೆ ನಮ್ ಸೆಲೆಕ್ಷನ್ ಆಗುತ್ತೆ. ಅದೊಂದು ವಿಡಿಯೋ ಇಲ್ಲಿದೆ, ಅಲ್ಲಿ ಹೋಗಿ ನೀವು ನೋಡ್ಕೊಡ್ರಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ RRB ಗ್ರೂಪ್ ಡಿ ಎಕ್ಸಾಮ್ ಗೆ ತಯಾರಿಯನ್ನು ನಡೆಸುವಂತ ಅಭ್ಯರ್ಥಿಗಳಿಗೆ. ಸೊ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಗಳಿಗೆ ರಿಪ್ಲೈ ಮಾಡ್ತೇನೆ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬೇಗನೆ ಮಾಡ್ಕೊಂಡು ಬೇಗನೆ ನಮ್ಮ ಕೋರ್ಸ್ ಗಳಿಗೆ ಜಾಯಿನ್ ಆಗ್ರಿ. ಧನ್ಯವಾದಗಳು. ಜೈ ಹಿಂದ್.